ಪ್ರೋಟೀನ್ ತುಂಬಾ ವೇ ಪ್ರೋಟೀನ್ ಅಂದ್ರೆ ಏನಿಲ್ಲ, ಈ ಪನ್ನೀರ್ ಮಾಡ್ತಾರಲ್ಲ ಅದ ಮಿಕ್ಕಿರೋದನ್ನ ಮತ್ತೆ ಡ್ರೈ ಮಾಡಿ ಪೌಡರ್ ಮಾಡಿ ಮತ್ತೆ ನಿಮ್ ಮೇಲೆ ಆ ಊಟದ ಜೊತೆಗೆ ಒಂದು ಪೆಂಟಾಸಿಡ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಿದೆ ಇದು ತಿಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಆಗತ್ತೆ. ಬರ್ತ್ ರೇಟ್ 1.8. ಇನ್ಫರ್ಟಿಲಿಟಿ ಹೆಚ್ಚಾಗ್ತಿದೆ ಇವಾಗ ಇಂಡಿಯಾದಲ್ಲಿ. ಈಗ ಜಪಾನ್ ಅಲ್ಲಿ ಮಕ್ಕಳು ನೆಟ್ 0 ಅಲ್ಲ ಮೈನಸ್ ಹೋಗಿದ್ದಾರೆ. ಅಂದ್ರೆ ಸಾಯೋರು ಹುಟ್ಟೋರು ನೋಡ್ಕೊಂಡ್ರೆ ಸಾಯೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮಕ್ಕಳ ಬಾಕ್ಸ್ ಅಲ್ಲಿ ಇವತ್ತು ಅತಿ ಹೆಚ್ಚು ಸ್ನಾಕ್ಸ್ ಆಗಿ ಸ್ಕೂಲ್ಗೆ ಕಳಿಸ್ತಿರುವಂತದ್ದು ಅಮೆರಿಕನ್ ಸ್ವೀಟ್ ಕಾರ್ನ್. ಅಲ್ಸರ್ಸ್ ಆಗತ್ತೆ ನಮ್ಮ ಎಪಿಥೀಲಿಯಲ್ ಸೆಲ್ಸ್. ಅಲ್ಲೊಂದಿಷ್ಟು ಕೋಟಿ ರೂಪಾಯಿ ಕೊಟ್ರೆ ಒಂದು ಪ್ರೊಫೆಸರ್ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಇದು ನಿಮ್ಗೆ ಒಳ್ಳೆಯದು ಅಂತ ಪೇಪರ್ ಬರೀತಾರೆ. ಅದೇ ಸೈನ್ಸ್ ಆಗ್ಬಿಡುತ್ತೆ. ಮಕ್ಕಳ ಬ್ರೈನ್ ಚೆನ್ನಾಗಿ ಬೆಳೆಯುತ್ತೆ ಅದು ಎಲ್ಲ ಏನೇನೋ ಹೇಳಕ್ ಶುರು ಮಾಡ್ತಾರೆ. ಅಲ್ಲಿ ತನಕ ಬ್ರೈನ್ ಇರೋ ಮಕ್ಕಳೇ ಇಲ್ದೇ ಇರಂಗೆ ಮಾತಾಡ್ತಾರೆ. ಈಗ ಎಲ್ಲೋ ಬೆಳೆದಿದ್ದ ಸ್ಟ್ರಾಬೆರಿ ನಿಮಗೆ ಒಳ್ಳೇದಾಗ್ಬೇಕು ಅಂತ ಏನೂ ಇಲ್ಲ. ಸ್ಟ್ರಾಬೆರಿ ಫ್ಲೇವರ್, ಮ್ಯಾಂಗೋ ಫ್ಲೇವರ್ ಮಕ್ಕಳಿಗೆ ಎಲ್ಲ ಕೆಮಿಕಲ್ಸ್ ಅವೆ, ಇನ್ಕ್ಲೂಡಿಂಗ್ ಶುಗರ್ ಈಸ್ ಸ್ವೀಟ್ನರ್ಸ್. ದೇ ಆರ್ ನಾಟ್ ಈವನ್ ಶುಗರ್ಸ್. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್, ನಾನು ರಕ್ಷಾ. ನಮ್ಮ ಇವತ್ತಿನ ಈ ವಿಶೇಷ ಎಪಿಸೋಡ್ ನಲ್ಲಿ ಈ ಪ್ರೋಟೀನ್ ಶೇಕ್ಸ್ ಇರ್ಬೋದು, ಮಕ್ಕಳು ಸೇವಿಸುವಂತಹ ಮಿಲ್ಕ್ ಶೇಕ್ಸ್ ಇರ್ಬೋದು, ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ಇವತ್ತು ಯುವಕರು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಆ ತರದ್ದು ಏನಿರಬಹುದು ಈ ಒಂದು ಶೇಕ್ಸ್ ಗಳಲ್ಲಿ. ಜೊತೆಗೆ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಕ್ಯಾನ್ಸರ್ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಇವತ್ತು ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಇದರಿಂದ ನಿಜವಾಗ್ಲೂ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಂಡಿಪೆಂಡೆಂಟ್ ಸೈಂಟಿಸ್ಟ್, ಪದ್ಮಶ್ರೀ ಪುರಸ್ಕೃತರಾದಂತಹ ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಡಾಕ್ಟರ್ ಖಾದರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಸರ್, ಇವತ್ತು ಸಾಕಷ್ಟು ಸುದ್ದಿಯಲ್ಲಿರುವಂತ ವಿಚಾರ ಇದು. ಈ ಮಕ್ಕಳು ಸೇವಿಸ್ತಿರುವಂತ ಮಿಲ್ಕ್ ಶೇಕ್ ಗಳಾಗಿರಬಹುದು, ಪ್ಯಾಕ್ಡ್ ಜ್ಯೂಸಸ್ ಆಗಿರಬಹುದು, ಯುವಕರು ಸೇವಿಸ್ತಿರುವಂತ ಪ್ರೋಟೀನ್ ಶೇಕ್ಸ್ ಆಗಿರ್ಬೋದು, ಇದೆಲ್ಲದರಿಂದ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಜನಕ್ಕೆ. ಬಟ್ ಏನ್ ಇಶ್ಯೂಸ್ ಇದೆ ಅದರಲ್ಲಿ? ಅದನ್ನ ಅಪರೂಪಕ್ಕೆ ತಗೊಂಡ್ರೆ ಸಮಸ್ಯೆ ಆಗಲ್ವಾ ಅಥವಾ ರೆಗ್ಯುಲರ್ ಆಗಿ ಬಳಸಿದ್ರೆ ಸಮಸ್ಯೆ ಆಗ್ತಿದ್ಯಾ ಅನ್ನೋ ಕನ್ಫ್ಯೂಷನ್ ಅಲ್ಲೂ ಕೂಡ ಜನ ಇದ್ದಾರೆ. ಏನ್ ಹೇಳ್ತೀರಾ? ಬೇಸಿಕಲಿ ಅಮ್ಮ, ಈ ಪ್ರೋಟೀನ್ ಎಲ್ಲಿಂದ ಬಂತು? ಇದ್ದಕ್ಕಿದ್ದಂಗೆ ಕಳೆದ 5-6 ವರ್ಷದಿಂದ ಈ ಪ್ರೋಟೀನ್ ಅಂತ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಮೋಸ ಎಲ್ಲಾಗಿದೆ ಅಂದರೆ, ಇಡೀ ಪ್ರಪಂಚದಲ್ಲಿ ಈಗ ಕಳೆದ 12 ವರ್ಷದಿಂದ ಖಂಡಿತವಾಗಿ ಹೇಳ್ಬೋದು, ಮೇ ಬಿ ಇನ್ನೊಂದು 2-3 ವರ್ಷ ಹಿಂದೆಯಿಂದನೂ ನಡೀತಾ ಇರ್ಬೋದು, ಬಟ್ ಕಳೆದ 12 ವರ್ಷದಿಂದ ಈ ಕೆಲಸ ನಡೀತಾ ಬರ್ತಾ ಇದೆ. 16,000 ಮಿಲಿಯನ್ ಟನ್ ಸೋಯಾಬೀನ್ ಬೆಳೀತಾ ಇದ್ದಾರೆ. 16,000 ಮಿಲಿಯನ್ ಟನ್ನು ಅಮೆರಿಕನ್ ಸ್ವೀಟ್ ಕಾರ್ನ್ ಅಂತಾರೆ. ಅದು ಜೆನೆಟಿಕಲಿ ಮಾಡಿಫೈಡ್, ಇದು ಜೆನೆಟಿಕಲಿ ಮಾಡಿಫೈಡ್. ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ? ಆಕ್ಚುಲಿ ಅಕ್ಕಿ ಗೋಧಿ ಎರಡೂ ಸೇರಿ 16 ಮಿಲಿಯನ್ ಟನ್, 16,000 ಮಿಲಿಯನ್ ಟನ್. ಈ ಎರಡನ್ನ ಮಿಲಾಯಿಸಿ ಪಶುಗ್ರಾಸ ತಯಾರು ಮಾಡ್ತಾರೆ. 92 ಬಿಲಿಯನ್ ಪಿಗ್ಸ್ ಪ್ರತಿ ವರ್ಷ ಕೊಂದು ಮಾನವ ಜಾತಿ ತಿಂತಾ ಇದೆ. ಹಂಗೆ ಕೋಳಿಗಳು 248 ಬಿಲಿಯನ್ ಕೋಳಿಗಳು, ಹಂದಿಗಳು, ಕೋಳಿಗಳು ಮತ್ತೆ ಹಸುಗಳು. ಇದನ್ನೆಲ್ಲ ತಿಂದ ಮೇಲೇನು ಇನ್ನು ಮಿಕ್ಕಿದೆ ಏನು? ಸೋಯಾಬೀನ್. ಆಮೇಲೆ ಅಲ್ಲಿ ತಿನ್ನಕ್ಕಾಗದೇ ಇರೋ ಮಾಂಸ ಬಿಸಾಕೋದು ಬೇಡ ಅಂತ ಅದರಿಂದ ಕೆಲವು ಪ್ರಾಸೆಸ್ ಅನ್ನ ಶುರು ಮಾಡಿ ಅಲ್ಲಿಂದಾನು ಪ್ರೋಟೀನ್ ಎಕ್ಸ್ಟ್ರಾಕ್ಟು ತಯಾರಾಗ್ತಾ ಇದೆ. ಸೊ ಇದನ್ನೆಲ್ಲ ಮತ್ತೆ ಏನ್ ಮಾಡಬೇಕು ಅಂದ್ರೆ ಮತ್ತೆ ನಿಮ್ಮ ಬಾಯಿಗೆ ಹಾಕ್ಬೇಕಲ್ಲ. ಸೊ ಆವಾಗ್ಲಿಂದ ಈ ಕೆಲವು ತಜ್ಞರನ್ನ ಕೂರಿಸಿ ನಿಮಗೆ 1 kg ತೂಕ ನಿಮ್ಮ ಮೈ ಇದ್ರೆ 1 ಗ್ರಾಮ್ ಪ್ರೋಟೀನ್ ನಿಮ್ಮ ದೇಹಕ್ಕೆ ಸೇರ್ಲೇಬೇಕು. ಭಾರತ ದೇಶದಲ್ಲಿ ಮತ್ತು ಈ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಇದೆ. ಎಲ್ಲರಿಗೂ ಪ್ರೋಟೀನ್ ಇದ್ರೇನೆ ಆರೋಗ್ಯ, ನಿಮ್ಗೆ ಇದು ಬೇಕು. ಪ್ರೋಟೀನ್ ಅಂದ್ರೆ ನಿಮ್ಮ ಆರೋಗ್ಯ ಅನ್ನೋ ಒಂದು ಹಂತಕ್ಕೆ ಈ ಟ್ರೆಂಡ್ ಅನ್ನ ಈ ತಜ್ಞರ ಮೂಲಕ, ಇನ್ಫ್ಲೂಯೆನ್ಸರ್ಸ್ ಮೂಲಕ ತಲುಪಿಸ್ತಾರೆ. ಅದ್ರ ಜೊತೆಗೆ ಈ ಸಿನಿಮಾಗಳು, ಶಾರುಖ್ ಖಾನ್ಗಳು, ಸಲ್ಮಾನ್ ಖಾನ್ಗಳು ಬಾಡಿ ತೋರಿಸೋದು, ಜಿಮ್ಗೆ ಹೋಗ್ರಿ ಅನ್ನೋದು. ಈ ನೋಡ್ರಿ, ಎಲ್ಲಾ ಸಿನಿಮಾಗಳಲ್ಲಿ ಜಿಮ್ಗೆ ಹೋಗೋದು ಒಂದು ದೊಡ್ಡ ವ್ಯವಸ್ಥೆಯನ್ನೇ ಸೃಷ್ಟಿ ಮಾಡ್ತಾರೆ. 6 ಪ್ಯಾಕ್ 5 ಪ್ಯಾಕ್ ವಾಟ್ ಎವರ್ ಪ್ಯಾಕ್. ಈಗ ಮೋಸ, ಆ
ಪ್ಯಾಕಿಂಗ್ ಅಂದ್ರೆ ಮತ್ತೆ ನೆನಪಾಗತ್ತೆ, ಈ ಪ್ರೋಟೀನ್ ಶೇಕ್ಗಳನ್ನ, ಪ್ರೋಟೀನ್ ಪದಾರ್ಥಗಳನ್ನ ಬಗೆ ಬಗೆಯ ರೀತಿಯಲ್ಲಿ ಪ್ಯಾಕ್ ಮಾಡ್ತಾರೆ. ಟೆಟ್ರಾ ಪ್ಯಾಕು, ಆ ಒಳಗಡೆ ಇರೋ ಟಿಶ್ಯೂ ಪೇಪರ್ ಅಂತ ಏನಿರುತ್ತೆ, ಅಂದ್ರೆ ನೀರು ಸೋಕದೆ ಇರಂಗೆ ಮಾಡ್ಕೊಳ್ಳೋದಕ್ಕೆ ಪಾಲಿಮರ್ಸು, ಪ್ಲಾಸ್ಟಿಕ್ ಅವೆಲ್ಲ ಇರ್ತವೆ. ಅಂಡ್ ಈ ಪ್ರಾಸೆಸ್ ಅಲ್ಲಿ ಹೀಟ್ ಮಾಡೋದು, ಡ್ರೈ ಮಾಡೋದು, ಆ ಪದಾರ್ಥ ಅವೆಲ್ಲ ಆಗಿ ಆ ಟೆಟ್ರಾ ಪ್ಯಾಕಲ್ಲಿ ಹಾಕಿ ಬರೋಷ್ಟಕ್ಕೆ ಪ್ಲಾಸ್ಟಿಕ್ ಕಣಗಳು ನಿಮಗೆ ಈ ಹೆಚ್ಚಾಗಿರೋ ಪ್ರೋಟೀನ್ ಜೊತೆಗೆ ಇನ್ಫ್ಯಾಕ್ಟ್ ಅಪ್ ಟು 30% ಪ್ರೋಟೀನ್ ಅನ್ನ ತುಂಬಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೋಯಾಬೀನಲ್ಲೇ 30% ತನಕ ಪ್ರೋಟೀನ್ ಇದೆ. ಸೊ ಇದೆಲ್ಲ ಪ್ರಾಸೆಸ್ ಅಲ್ಲಿ ಅದನ್ನ ಇನ್ನೂ ಹೆಚ್ಚು ಮಾಡಿದೀವಿ, ಪ್ರೋಟೀನ್ ನಿಮಗೆ ಬೇಕು, ಒಬ್ಬೊಬ್ಬರು ಇಷ್ಟಿಷ್ಟು ಕುಡಿಬೇಕು ಅಂತ. ಅದರ ಜೊತೆಗೆ ಸ್ವಲ್ಪ ಸ್ಟೆರಾಯ್ಡ್ ಅಂಶಗಳನ್ನು ಸೇರಿಸೋದ್ರಿಂದ ಮೈಗೆ ಅದು ಈಗ ನೀವು ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಟ್ರೆ ಜಾಸ್ತಿ ತಿಂತೀರ. ಇದೆಲ್ಲ ಹಿಂದೆಯಲ್ಲಿ ನಡೀತಾ ಇದೆ. ಇದನ್ನ ಮಾರ್ಕೆಟ್ ಅಂಶಗಳು ಅಂತ ಬಿಟ್ಕೊಟ್ಟು ಅದಕ್ಕೆ ಪರ್ಮಿಷನ್ಸು ಕೊಡ್ತಾ ಇದ್ದಾರೆ. ಇದೆಲ್ಲ ಬೇರೆ ದೇಶಗಳಲ್ಲಿ, ಯುರೋಪು ಮತ್ತೆ ಚೈನಾ, ಜಪಾನು ಇಂಥ ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಮಾರ್ಕೆಟ್ಗೋಸ್ಕರ ಮಾಡಿದ್ದನ್ನ ಎಲ್ಲಾ ದೇಶಗಳಿಗೂ ರಫ್ತು ಮಾಡ್ತಾರೆ. ಆರ್ಮ್ ಟ್ವಿಸ್ಟಿಂಗ್ ಅಂತಾರೆ. ಈ WTO ಟ್ರೇಡ್ ಆರ್ಗನೈಸೇಷನ್ಸ್ ಮೂಲಕ ಈ ಟಾರಿಫ್ಸ್ ಇದೆಲ್ಲ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅಂದ್ರೆ ಮೂಲ ಏನು, ದೊಡ್ಡ ಪ್ರಮಾಣದಲ್ಲಿ ಅವರು ಬೆಳೆಸಿ ಕೂತಿದ್ದಾರೆ, ಅದನ್ನ ನಿಮ್ಮ ಬಾಯಿಗೆ ಹೋಗ್ಬೇಕು. ಇನ್ನು ಜನ ಎಲ್ಲಿದ್ದಾರೆ, ಯಂಗ್ ಪೀಪಲ್ ಎಲ್ಲಿದ್ದಾರೆ ಇಡೀ ಪ್ರಪಂಚದಲ್ಲಿ? ಭಾರತ ದೇಶದಲ್ಲಿ ಇದ್ದಾರೆ. ಸೊ ಎಲ್ಲ ಬೇರೆ ದೇಶಗಳೆಲ್ಲ ಆಯ್ತು. ಈಗ ಕಳೆದ 5-6 ವರ್ಷದಿಂದ ಭಾರತ ದೇಶಕ್ಕೆ ಈ ಕೂಗು ಇಟ್ಕೊಂಡು ಬರ್ತಾರೆ, ಪ್ರೋಟೀನ್ ಬೇಕು ನಿಮಗೆ ಅಂತ. 1 kg ತೂಕ ಇರೋರಿಗೆ 1 ಗ್ರಾಮ್ ಪ್ರೋಟೀನ್ ಅಂದ್ರೆ ಮಿನಿಮಮ್ 50 kg ಇರೋ 50 ಗ್ರಾಮ್ ಪ್ರೋಟೀನ್. ಅಂದ್ರೆ ಒಂದು ಮಾಂಸದಲ್ಲೂ ಮೊಟ್ಟೆದಲ್ಲಿ 18ರಿಂದ 20 ಗ್ರಾಮ್ ತನಕ ಪ್ರೋಟೀನ್ ಇರುತ್ತೆ. ಅಂದ್ರೆ ಒಬ್ಬೊಬ್ಬರು ಮಾಂಸ ತಿನ್ಬೇಕು ಅಂದ್ರೆ ನೀವು ಹತ್ರ 300 ಗ್ರಾಮ್ ಮಾಂಸ ಒಂದು ಹೊತ್ತಿಗೆ ತಿನ್ಬೇಕಾಗುತ್ತೆ. ಓಕೆ, ಒಂದು ಹೊತ್ತು ಬೇಡ, ಒಂದು ದಿವಸ ಅಂತ ಇಟ್ಕೊಂಡ್ರು ಯು ಟು ಈಟ್ 300 ಗ್ರಾಮ್ಸ್ ಆಫ್ ಮಾಂಸ. ಅದಕ್ಕೆ ಜೊತೆಗೆ ನೀವು ಮಾಂಸಾಹಾರಿ ಆಗ್ಲಿಲ್ಲ ಅಂದ್ರೆ ಅಷ್ಟಕ್ಕೆ ತೂಕ ಆಗಿರೋ ಈ ಪ್ರೋಟೀನ್ ಶೇಕ್ಗಳು ಇದು ಅದು ತಗೊಂಡ್ರಿ ಅಂತ. ಸೊ ಹಿಂಗ್ ನೋಡ್ರಿ ಹಂಗ್ ನೋಡ್ರಿ ಅವ್ರ ಪದಾರ್ಥ ಮಾರಾಟ ಆಗ್ಬೇಕು. ಸರ್, ಈಗ ವೇ ಪ್ರೋಟೀನ್ ಅಂತ ತುಂಬಾ ಜನ ತಗೋತಾರೆ. ವೆಜಿಟೇರಿಯನ್ಸ್ ವೆಜ್ ಪ್ರೋಟೀನ್, ಇಟ್ ಇಸ್ ವೆರಿ ಹೆಲ್ದಿ. ವೇ ಪ್ರೋಟೀನ್ ತುಂಬಾ ವೇ ಪ್ರೋಟೀನ್ ಅಂದ್ರೆ ಏನಿಲ್ಲ, ಈ ಪನ್ನೀರ್ ಮಾಡ್ತಾರಲ್ಲ ಅದೇ ಮಿಕ್ಕಿರೋದನ್ನ ಮತ್ತೆ ಡ್ರೈ ಮಾಡಿ ಪೌಡರ್ ಮಾಡಿ ಮತ್ತೆ ನಿಮ್ಮ ಮೇಲೆ ಅದೇ ವೇ ಪ್ರೋಟೀನ್. ಸೊ ನಥಿಂಗ್ ಇಸ್ ಹೆಲ್ದಿ. ನಥಿಂಗ್ ಇಸ್ ಹೆಲ್ತಿ ಹಿಯರ್. ಅಂಡ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರೋಟೀನ್ ಸೇವನೆ ಮಾಡಿರೋದ್ರಿಂದ ನಿಮಗೆ ಆ ಪ್ಯೂರಿನ್ ಮೆಟಬಾಲಿಸಮ್ ಅಂತಾರೆ, ಹೆಚ್ಚಾಗಿರೋ ಆ ನೈಟ್ರೋಜನ್ ನಿಮಗೆ ನೇರವಾಗಿ ಕ್ರಿಯಾಟಿನಿನ್ನು, ಯೂರಿಕ್ ಆಸಿಡ್, ರುಮೆಟಿಕ್ ಫ್ಯಾಕ್ಟರ್ಸು ತಯಾರು ಮಾಡುತ್ತೆ. ಇನ್ನೂ ಹೆಚ್ಚು ಕಮ್ಮಿ ಆದರೆ ಪ್ರೋಟೀನ್ ಯೂರಿಯಾ ಅಂತ, ಆಲ್ಬುಮಿನ್ ಯೂರಿಯಾ ಅಂತಾರೆ. ಅಂದರೆ ನಿಮ್ಮ ಮೂತ್ರದಲ್ಲೇ ಈ ಪ್ರೋಟೀನ್ ಸೋರಿಕೆ ಅಂತಾರೆ. ಇವೆಲ್ಲ ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ಮತ್ತು ಡಯಾಲಿಸಿಸ್ ಸೆಂಟರ್ಸು ಹೆಚ್ಚಾಗ್ತಾ ಇರೋದು. ಫಸ್ಟ್ ನಿಮಗೆ ಸಿಂಪ್ಟಮ್ ಇದು ಪ್ರೋಟೀನ್ ಜಾಸ್ತಿ ಆಗಿದೆ ಅಂದರೆ ನಿಮ್ಮ ಕೀಲು ಸಂಧಿವಾತ, ಈ ನೋವುಗಳು ಶುರುವಾಗ್ತವೆ, ಈ ಬೆರಳು ಹಂಗಂಗೆ ಹಿಡ್ಕೊಳ್ತವೆ. ವಿ ಆರ್ ಸೀಯಿಂಗ್ ಈಗ 30-35 ವರ್ಷಕ್ಕೆ ಮಕ್ಕಳಿಗೆ ಬೆರಳು ಆ ಸಟಿಲಿಟಿ ಅಂತಾರಲ್ಲ, ಆ ಸಪಲ್ನೆಸ್ ಹೋಗಿದೆ. ಎಲ್ಲರೂ ಈಗ ನೋವುಗಳ ಪೇನ್ ಕಿಲ್ಲರ್ಸ್ ಅಂತ. ಈಗ ಈ ಜಿಮ್ಗಳಿಗೆ ಹೋಗೋರೆಲ್ಲರೂ ಅದ್ರ ಜೊತೆನೆ, ಈಗ ಮೊನ್ನೆ ನಾನು ಏರೋಪ್ಲೇನಲ್ಲಿ ಹೋದೆ, ಅವರು ಊಟ ಕೊಟ್ಟಿರ್ತಾರೆ, ಊಟ ಕೊಡ್ತಾರೆ, ನಾನು ತಿನ್ನೋದಿಲ್ಲ. ಆ ಊಟದ ಜೊತೆಗೆ ಒಂದು ಪೆಂಟಾಸಿಡ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಿದೆ ಇದು ತಿಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಆಗತ್ತೆ ಈ ಟ್ಯಾಬ್ಲೆಟ್. ಅಂದ್ರೆ ಇಷ್ಟು ಮಟ್ಟಕ್ಕೆ ನಮ್ಮ ಈ ಪದ್ಧತಿಗಳು ಅಷ್ಟು ಕೆಟ್ಟದಾಗಿವೆ ಅನ್ನೋದು ಹೇಳೋದಕ್ಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ. ಸೊ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಈ ಬಿಸಿನೆಸ್ ಮಾಡೆಲ್
ಇಟ್ ಇಸ್ ಡ್ರೈವಿಂಗ್ ಎವ್ರಿಥಿಂಗ್. ಹ್ಮ್. ಈಗ ಅದ್ರ ಜೊತೆಗೆ ಈ ಪಾಶ್ಚಾತ್ಯರು ನಾವು ಸೈನ್ಸ್ ಮಾಡಿದ್ದೀವಿ, ಎವಿಡೆನ್ಸ್ ಇದೆ, ಈ ಪೇಪರಲ್ಲಿ ಪಬ್ಲಿಷ್ ಮಾಡಿದ್ದಾರೆ, ನಿಮ್ಮ ಹತ್ರ ಏನಿಲ್ಲ, ನೀವೇನು ಸೈನ್ಸ್ ಇಲ್ಲ ಅಂತ ಹೇಳಿ ಎಲ್ಲರನ್ನ ಮಂಗಮಾಯ ಮಾಡಿ ಈ ರೀತಿ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಬಟ್ ಜನಕ್ಕೆ ಅರಿವಿರಬೇಕು, ಏನ್ ಮಾಡ್ತಾ ಇದ್ದೀವಿ, ಏನ್ ತಿಂತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾರೆ, ನಿಮ್ಮ ಸಂಪೂರ್ಣ ಆರೋಗ್ಯ ಸೊಪ್ಪು, ತರಕಾರಿ, ಕಂದಮೂಲ ಮತ್ತು ದವಸ ಧಾನ್ಯ. ಇದರಲ್ಲಿ ನಮಗೆ ಏನೇನು ಬೇಕು ಆ ಪ್ರೋಟೀನು, ವಿಟಮಿನ್ಸು, ಅದನ್ನು ಶುದ್ಧ ಮಾಡೋ ಗುಣ ಇರೋ ಆ್ಯಂಟಿ ಆಕ್ಸಿಡೆಂಟ್ಸು, ಫೈಟೋಕೆಮಿಕಲ್ಸು ಎಲ್ಲ ಒಟ್ಟಾರೆ ದೇವರು ಮಿಲಾಯಿಸಿ ರೆಡಿ ಮಾಡಿದ್ದ ಆಹಾರವನ್ನು ಮತ್ತು ನಮ್ಮ ಈ ಪಾರಂಪರಿಕ ಜ್ಞಾನವನ್ನು ನಾವು ಗಟ್ಟಿಯಾಗಿ ನಿಂತು ಜನರಿಗೆ ಹೇಳೋಕ್ಕೆ ಯಾರೂ ರೆಡಿ ಇಲ್ಲ. ಅಲ್ಲೇ ಮೋಸ ನಡೀತಾ ಇದೆ. ಸೊ ಇದು ಇನ್ನೊಂದು ದೊಡ್ಡ ತೊಂದರೆ ಮಾಡ್ತಾ ಇರೋದು ಈ ಗೊಂದಲಗಳಲ್ಲಿ ನಾವೆಲ್ಲರೂ ಮಾತಾಡದೇ ಇರೋದೇನೆಂದರೆ, ಈ ಪ್ರೋಟೀನ್ ಮೇಲೆ ಹೆಚ್ಚು ಒತ್ತಡ ಆಗಿ ಜಾನುವಾರುಗಳು ಎಷ್ಟು ಸಾಯ್ತಾ ಇದೆ ಅದನ್ನೆಲ್ಲ ನಾವು ಲೆಕ್ಕ ಮಾಡ್ತಾ ಇಲ್ಲ. ಅವು ಸತ್ರೆ ಸಾಯ್ಲಿ ಅಂತ ಬಿಟ್ಕೊಂಡು ನಿಮಗೆ ಏನಾಗ್ತಾ ಇದೆ ಅಂದ್ರೆ, ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ PCOD, ವೀರ್ಯಕಣಗಳು ಇವೆಲ್ಲ ಮಾಯ ಆಗ್ತಾ ಇದೆ. ಸೊ 1-2 ಅಲ್ಲ, ನಷ್ಟ. ಇನ್ಫರ್ಟಿಲಿಟಿ ಹೆಚ್ಚಾಗ್ತಿದೆ ಇವಾಗ ಇಂಡಿಯಾದಲ್ಲಿ. 1.8 ಬಂದಿದೆ ಪುನರುತ್ಪತ್ತಿ ರೇಷಿಯೋ ಇದೆಯಲ್ಲ, ಬರ್ತ್ ರೇಟ್ 1.8. ಬೇರೆ ದೇಶಗಳಲ್ಲಿ 1.4, 1.3, 1.1ಕ್ಕೂ ಸೇರಿ. ಈಗ ಜಪಾನ್ ಅಲ್ಲಿ ಮಕ್ಕಳು ನೆಟ್ 0 ಅಲ್ಲ, ಮೈನಸ್ಗೆ ಹೋಗಿದ್ದಾರೆ. ಅಂದ್ರೆ ಸಾಯೋರು ಹುಟ್ಟೋರು ನೋಡ್ಕೊಂಡ್ರೆ ಸಾಯೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. 1000 ಜನ ಸತ್ರೆ ಹುಟ್ಟೋ ಮಕ್ಕಳು 600-700 ಹೋಗ್ತಾ ಇದ್ದಾರೆ. ಅಂದ್ರೆ ಗ್ಯಾಪ್ ದೊಡ್ಡದಾಗ್ತಾ ಇದೆ. ಅಂದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ಜಾಪನೀಸ್ ಹುಟ್ಟೋದೇ ಇಲ್ಲ ಅಂತ ಆಯ್ತು. ಆ ರೀತಿ ಬೇರೆ ದೇಶಗಳಲ್ಲಿ ಆಗಿದೆ. ಸೊ ಈ ಪ್ರೋಟೀನ್ ಮೇಲೆ ತುಂಬಾ ಇದು ಮುಖ್ಯ ಅಂತ ಹೇಳಿ ತಜ್ಞರು ಹೇಳಕ್ ಶುರು ಮಾಡಿ ತುಂಬಾ ಮೋಸ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ದುಃಖ ಆಗತ್ತೆ. ಯಾಕಂದ್ರೆ ನಾವು ನಮ್ಮ ಮಕ್ಕಳನ್ನ ತಪ್ಪುದಾರಿ ಹಿಡಿಸ್ತಾ ಇದೀವಿ ಅನ್ನೋದು ಗೊಂದಲ. ಅದ್ರ ಜೊತೆಗೆ ಆ ಪ್ಲಾಸ್ಟಿಕ್ ಕಣಗಳು, ಇನ್ನೂ ಕ್ಯಾನ್ಸರ್ ಅಂಶಗಳು ಹೆಚ್ಚಾಗ್ತವೆ. ಈ ಸೋಯಾಬೀನು ಜೆನೆಟಿಕಲಿ ಮಾಡಿಫೈಡ್ ಆಗಿರೋದ್ರಿಂದ ಈ ಅಮೆರಿಕನ್ ಸ್ವೀಟ್ ಕಾರ್ನು, ಅದರಲ್ಲಿ ಬಳಸ್ತಕ್ಕಂಥ ಹರ್ಬಿಸೈಡ್ಸು ಅವೆಲ್ಲ ಹೆಚ್ಚಾಗಿ ನಮ್ಮ ದೇಹಕ್ಕೆ ಸೇರ್ತಾ ಇವೆ. ಸರ್, ಇನ್ಫ್ಯಾಕ್ಟ್ ಈ ಅಮೆರಿಕನ್ ಸ್ವೀಟ್ ಕಾರ್ನ್ ಅಂದಾಗ ನಂಗೆ ನೆನಪಾಯ್ತು, ಮಕ್ಕಳ ಬಾಕ್ಸ್ ಅಲ್ಲಿ ಇವತ್ತು ಅತಿ ಹೆಚ್ಚು ಸ್ನಾಕ್ಸ್ ಆಗಿ ಸ್ಕೂಲ್ಗೆ ಕಳಿಸ್ತಿರುವಂತದ್ದು ಅಮೆರಿಕನ್ ಸ್ವೀಟ್ ಕಾರ್ನ್. ಅದೇ ಸಲಾಡು, ಅದೇ ಸ್ನಾಕ್ ಅಂತ. ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದು ಕೆಟ್ಟದ್ದು ಅಥವಾ ಅದರಿಂದ ತೊಂದರೆ ಆಗುತ್ತೆ. ಅಲ್ಸರೈಟಿವ್ ಕೊಲೈಟಿಸ್, ಅಲ್ಸರ್ಸ್ ಆಗುತ್ತೆ. ನಮ್ಮ ಎಪಿಥೀಲಿಯಲ್ ಸೆಲ್ಸ್ ಒಳಗಡೆ ಗಟ್ ಮೈಕ್ರೋಬಯಮ್ ನಮಗೆ ಒಳ್ಳೆ ಮಾಡೋ ಆ ಜೀವ ಕೋಶಗಳನ್ನ, ಸೂಕ್ಷ್ಮ ಜೀವಿಗಳನ್ನ ಸಾಯಿಸೋದಕ್ಕೆ ಅದು ನಂಬರ್ 1. ಯಾವ ತರ ಬೆಳೀತಾರೆ ಸರ್ ಅದನ್ನ? ನಮ್ಮ ದೇಸಿ ಮೆಕ್ಕೆಜೋಳದಲ್ಲಿ ಕೊಬ್ಬಿನ ಅಂಶ 2.1 or 3 ಇರುತ್ತೆ. ಅವರು ಅದನ್ನ ಫಸ್ಟ್ ಜೆನೆಟಿಕಲಿ ಮಾಡಿಫೈ ಮಾಡಿದ್ದು ಕೋಳಿ ಪರಿಶ್ರಮ, ಅಂದ್ರೆ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಕೋಳಿಗಳನ್ನು ಅದನ್ನ ಕೊಬ್ಬು ಅಂಶ ಇರೋದನ್ನ ಜಾಸ್ತಿ ತಿನ್ಸಿದ್ರೆ ಬೇಗ ಕೊಬ್ಬು ಮೈ ಮೇಲೆ ಬೀಳೋದು ಅಂತ. ಅದು ಹಂದಿ ಆಗಲಿ ಹಸು ಆಗಲಿ. ಸೊ 2.1 6 ತನಕ ತಗೊಳ್ಳೋದಕ್ಕೆ ಜೀನ್ಸನ್ನು ಡಬಲ್ ಜೀನ್ಸ್ ಅಂತಾರೆ, ಅಥವಾ ಬೇರೆ ಥರ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಇದೆ. ಜೆನೆಟಿಕಲಿ ಮಾಡಿಫೈ ಮಾಡ್ತಾರೆ. ಅಂದರೆ ನಮ್ಮ ದೇಸಿ ತಳಿಗೆ ಅದಕ್ಕೆ ವ್ಯತ್ಯಾಸ ಏನಂದರೆ, ಇದರಲ್ಲಿ ಕೊಬ್ಬು ಅಂಶ ಕಮ್ಮಿ ಇರುತ್ತೆ, ಇದರಲ್ಲಿ ಡಬಲ್ ಅಥವಾ ಟ್ರಿಪಲ್ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ತಾರೆ. ಇದನ್ನ ಮಾಡೋದಕ್ಕೆ ಆ ಒಳಗಡೆ ಜೀನ್ಸ್ಗೆ ಕೆಲವು ಕೆಮಿಕಲ್ಸ್ ಮೂಲಕನೇ ಅದನ್ನ ಪ್ರೇರೇಪಣೆ ಮಾಡಬೇಕು. ಅದು ಬೆಳೆಯುವಾಗ ಅಥವಾ ಬೀಜ ಮೊಳಕೆ ಮಾಡೋವಾಗ್ಲೇನೆ ಆ ಕೆಮಿಕಲ್ ಅನ್ನ ಹೊಂದಾಣಿಕೆ ಮಾಡಿದ್ರೆ ಅದು ಆಗತ್ತೆ. ಅಂದ್ರೆ ಪ್ರತಿಯೊಂದು ಎಕರೆಗೆ ಇಷ್ಟು ಅಂತ ಕೆಮಿಕಲ್ ಬಳಸಬೇಕಾಗತ್ತೆ. ಅದರದ್ದು ಅವಶೇಷಗಳು ನೀವು ತಗೊಳ್ತೀರ. ಅಂಡ್ ಇದನ್ನ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಕೋಳಿಗಳಿಗೆ, ಹಂದಿಗಳಿಗೆ ತಿನ್ನಿಸಿದ ಮೇಲೆ ಅಂದ್ರೆ ಅದು ಕಾನ್ಸಂಟ್ರೇಟ್ ಆಗ್ತಾ ಇದೆ. ಅದು ಒಂದು 8 kg ತಿಂದ್ರೇನೆ 1 kg ಮಾಂಸ ರೆಡಿ ಆಗೋದು. ಅಂದ್ರೆ 8 kgಯಲ್ಲಿ ಇದ್ದ ಈ ಸೂಕ್ಷ್ಮ ಪ್ರಮಾಣ ಅಂತ ನಾವೇನು ಅನ್ಕೊಂಡಿದೀವಿ ಅವಶೇಷಗಳು, ಈ ಕೆಮಿಕಲ್ಸ್ದು, ಅದು ನೀವು 1 kg ಮಾಂಸದಲ್ಲೇನೆ ಸಿಕ್ಬಿಡುತ್ತೆ ನಿಮಗೆ. ಅಂದ್ರೆ ಈ ಮಾಂಸಾಹಾರ ಉತ್ಪಾದನೆ ಮಾಡೋದು, ಹಾಲು ತಯಾರಿಸೋದು,
ಈ ರೀತಿ ನಾವು ಬಳಸ್ತಾ ಇರೋ ಇಂಡಸ್ಟ್ರಿಯಲ್ ಕೆಮಿಕಲ್ಸ್, ಆಹಾರದ ಉತ್ಪಾದನೆಯಲ್ಲಿ ಬಳಸ್ತಾ ಇರೋ ಈ ಪೆಸ್ಟಿಸೈಡ್ಸ್ ಆಗಲಿ, ಈ ರೀತಿ ಜೆನೆಟಿಕ್ ಮಾಡಿಫಿಕೇಶನ್ಸ್ಗೆ ಅಳವಡಿಸಿಕೊಂಡಿದ್ದ ರಾಸಾಯನಿಕಗಳನ್ನ ನಾವು ಕೇಂದ್ರೀಕೃತ ಮಾಡಿ ಗಾಢ ಮಾಡಿ ನಮ್ಮ ಮಕ್ಕಳ ಬಾಯಿಗೆ ನಮ್ಮ ಬಾಯಿಗೆ ಹಾಕೋತಾ ಇದ್ವಿ. ಇದು ಹಿಂದೆ ನಡೀತಾ ಇರೋ ಕಥೆ. ಈ ಜೆನೆಟಿಕ್ ಮಾಡಿಫಿಕೇಶನ್ಸ್ ಅಂದ್ರೆ ಸ್ಥೂಲವಾಗಿ ಇದು ನಡೆಯುತ್ತೆ. ಬಟ್ ಅದು ತುಂಬಾ ಹೆಲ್ದಿ ಅಂತ ಪ್ರಮೋಷನ್ಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ. ಪ್ರಮೋಷನ್ಸ್ ಮಾಡ್ತಾನೆ ಇರ್ತಾರೆ. ಈಗ ಹಾಲು ತುಂಬಾ ಒಳ್ಳೇದು, ಸಂಪೂರ್ಣ ಆಹಾರ ಅಂತ ಹೇಳ್ತಾರೆ. ಈಗ ಹಸು ಹಾಲು ಸಂಪೂರ್ಣ ಆಹಾರ ಆ ಕರುಗೆ, ನಿಮ್ಗೆ ಹೆಂಗಾಗತ್ತೆ? ನಿಮ್ಮ ತಾಯಿ ಹಾಲು ಮಗುಗೆ ಸಂಪೂರ್ಣ ಆಹಾರ ಆಗತ್ತೆ. ಬಟ್ ಅಲ್ಲೇ ಮೋಸ ಆಗೋದು. ಸಂಪೂರ್ಣ ಆಹಾರ ಯಾರಿಗೆ ಅಂತ ಬ್ರಾಕೆಟ್ ಅಲ್ಲಿ ಕೇಳಬೇಕು, ಅದು ಕೇಳೋದಿಲ್ಲ. ಈಗ ಅವ್ರಿಗೆ ಬೇಕಾಗಿರೋದು ಪದಾರ್ಥ ಇದೆ, ರೆಡಿ ಮಾಡಿಕೊಂಡು ಮಾರಾಟ ಆಗ್ಬೇಕು. ಅದಕ್ಕೆ ಬೇಕಾಗಿದ್ದೇ ಈಗ ಅದರದ್ದು ಉದಾಹರಣೆ ಇನ್ನೊಂದು ಇದೆಯಲ್ಲಮ್ಮ. ಈಗ ಡ್ರೈ ಫ್ರೂಟ್ಸ್, ಕ್ಯಾಲಿಫೋರ್ನಿಯಾದಲ್ಲಿ 99.9% ಡ್ರೈ ಫ್ರೂಟ್ಸ್ ಇಡೀ ಪ್ರಪಂಚದಲ್ಲಿ ಸಿಗೋದು ಅಲ್ಲೇ ಬೆಳೆಯೋದು. ಸೊ ಅವ್ರೇನ್ ಮಾಡ್ತಾರೆ, ಒಂದು ಯೂನಿವರ್ಸಿಟಿಗೆ ಹೋಗ್ತಾರೆ, ಅಲ್ಲೊಂದಿಷ್ಟು ಕೋಟಿ ರೂಪಾಯಿ ಕೊಟ್ರೆ ಒಂದು ಪ್ರೊಫೆಸರು ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಇದು ನಿಮ್ಗೆ ಒಳ್ಳೆಯದು ಅಂತ ಪೇಪರ್ ಬರೀತಾರೆ. ಅದೇ ಸೈನ್ಸ್ ಆಗ್ಬಿಡುತ್ತೆ. ಅದನ್ನ ಇನ್ಫ್ಲೂಯೆನ್ಸರ್ಸು, ಈ ಯೂನಿವರ್ಸಿಟಿ ಅವರು ಇಲ್ಲಿ ಪೇಪರ್ ಪಬ್ಲಿಷ್ ಆಗಿದೆ ನೋಡ್ರಿ, ತುಂಬಾ ಒಳ್ಳೇದು, ನಿಮ್ಗೆ ವಾಲ್ನಟ್ ತಿನ್ರಿ, ವಾಲ್ನಟ್ ತಿನ್ನ, ಎಲ್ಲರೂ ವಾಲ್ನಟ್, ಗೋಡಂಬಿ ತಿನ್, ಗೋಡಂಬಿ. ಅದಕ್ಕೆ ನೋಡ್ರಿ, ಅಷ್ಟು ಎಕ್ಸ್ಪೆನ್ಸಿವ್ ಆದ್ರೂ ಈ ರೀತಿ ಇನ್ಫ್ಲೂಯೆನ್ಸರ್ಸ್ ಇಂದ, ಅಡ್ವರ್ಟೈಸ್ಮೆಂಟ್ಸ್ ಇಂದ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದು ಎಲ್ಲ ಏನೇನೋ ಹೇಳಕ್ ಶುರು ಮಾಡ್ತಾರೆ. ಅಲ್ಲಿ ತನಕ ಬ್ರೈನ್ ಇರೋ ಮಕ್ಕಳೇ ಇಲ್ದೇ ಇರಂಗೆ ಮಾತಾಡ್ತಾರೆ. ನಾವೇನು ಹುಟ್ಟೇ ಇಲ್ಲ, ನಮ್ಗೆ ವಾಲ್ನಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ವಾಲ್ನಟ್ ತಿಂದ್ರೇನೆ ಬ್ರೈನು, ಇಲ್ಲ ಅಂದ್ರೆ ನೀವು ಬುದ್ಧಿಮಾಂದ್ಯರು ಅನ್ನೋ ತರ ಬಿಂಬಿಸ್ತಾರೆ. ದಿಸ್ ಇಸ್ ಆಲ್ ಬಿಸ್ನೆಸ್, ದೇರ್ ಇಸ್ ನೋ ಸೈನ್ಸ್ ಇನ್ ಇಟ್. ಈಗ ತರತರಾಂತರಗಳಿಂದ ನಾವು ಹುಚ್ಚೆಳ್ಳು ತಿನ್ಕೊಂಡು ಬಂದಿದ್ದೀವಿ. ಅದ್ರ ಬಗ್ಗೆ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿದ್ದ ವಿಜ್ಞಾನಿಗಳು ಅದರ ಬಗ್ಗೆ ಗಮನ ಕೊಟ್ಟು, ಅರೆ ನಮ್ಮ ಹಿರಿಯರು ಆಯುರ್ವೇದದಲ್ಲಿ ಹೇಳಿದ್ದೇನು, ನಿಮ್ಮ ಸುತ್ತಮುತ್ತಲೂ ಬೆಳೀತಕ್ಕಂಥ ಯಾವುದೇ ಪದಾರ್ಥ, ಅದು ಎಣ್ಣೆ ಬೀಜ ಇರ್ಬೋದು, ಹಣ್ಣಿರ್ಬೋದು, ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು, ಧಾನ್ಯ ಇರ್ಬೋದು, ಇವೆಲ್ಲ ನಿಮಗೆ ಒಳ್ಳೇದಾಗತ್ತೆ. ಈಗ ಎಲ್ಲೋ ಬೆಳೆದಿದ್ದ ಸ್ಟ್ರಾಬೆರಿ ನಿಮಗೆ ಒಳ್ಳೇದಾಗಬೇಕು ಅಂತ ಏನೂ ಇಲ್ಲ. ನಿಮಗೆ ನಿಮ್ಮ ಹಿತ್ತಲಲ್ಲಿ ಬೆಳೆದ ಸೀಬೆ ಹಣ್ಣು ಈಸ್ ಮೋರ್ ಹೆಲ್ತಿಯರ್ ದ್ಯಾನ್ ಯುವರ್ ಆಪಲ್ ಫ್ರಮ್ ಕಾಶ್ಮೀರ್. ಸರ್, ಇನ್ಫ್ಯಾಕ್ಟ್ ಈಗ ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು ಎಷ್ಟು ಮಾರ್ಕೆಟ್ ಬಂದ್ಬಿಟ್ಟಿದೆ. ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟ್ ಏನು ಅದರಲ್ಲಿರೋದು ನಮ್ಮ ಸುತ್ತಮುತ್ತಲು ಬೆಳೀತಾ ಇರೋ ಹಣ್ಣುಗಳು ಇಲ್ಲಿ ಇಲ್ವೇ ಇಲ್ಲ ಅನ್ನೋ ತರ ಮಾತಾಡಕ್ ಶುರು ಮಾಡ್ತಾರೆ. ಸೊ ಇದು ಬಿಸ್ನೆಸ್ ಪಿಚ್ ಅಂತಾರೆ ಇದನ್ನು. ಆ ರೀತಿ ಈಗ ಕಳೆದ 70-80 ವರ್ಷದಿಂದ ಈ ಪಾಶ್ಚಾತ್ಯರನ್ನ ನಾವು ಅಂಧವಾಗಿ ಅನುಕರಣೆ ಮಾಡೋದ್ರಿಂದಾನೇ ಅಲ್ಲೆಲ್ಲಿ ಏನೇನು ರೋಗಗಳಿದೆ ಅವೆಲ್ಲ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಈಗ ಪಾರ್ಕಿನ್ಸನ್ಸ್, ಆಲ್ಝೈಮರ್ಸು ನಮ್ಮ ದೇಶದಲ್ಲಿ ಬಂದ್ಬಿಟ್ಟಿದೆ. ಅಂದ್ರೆ ಏನು ಅರ್ಥ? ಈ ಕನೆಕ್ಷನ್ಸ್ ನಾವು ಮಾಡ್ತಾ ಇಲ್ಲ. ಅವ್ರ ಆಹಾರ ಪದ್ಧತಿಗಳನ್ನ ನಾವು ಆಮದು ಮಾಡ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯ ತಪ್ತಾ ಇದೆ. ಬೇರೆ ಬೇರೆ ಬಗೆಯ ರೋಗಗಳನ್ನ ನಾವು ಕೈ ಬೀಚಿ ಸ್ವಾಗತ ಮಾಡ್ತಾ ಇದೀವಿ ಅಂತಾನು ನಾವು ಅರ್ಥ ಮಾಡ್ಕೋತಾ ಇಲ್ಲ. ಸೊ ದಿಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್. ನಮ್ಮ ಆಹಾರ ನಮ್ಮ ಸುತ್ತಮುತ್ತಲು ನಾವು ಸಾವಯವವಾಗಿ ಬೆಳೆಸ್ಕೊಂಡು ನಮ್ಮ ಕೈಯಲ್ಲಿ ನಮ್ಮ ಅಡಿಗೆ ಮನೆಯಲ್ಲಿ ತಿಂದಾಗಲೇ ನಿಜವಾದ ಆರೋಗ್ಯ. ಇದು ಅನಾದಿ ಕಾಲದಿಂದ ಬಂದಿರೋ ಸತ್ಯ. ಅದನ್ನ ಈ ಸೈನ್ಸು, ಈ ಪೇಪರ್ಸು, ಈ ಪಬ್ಲಿಷಿಂಗು, ಈ ಥರದ್ದೆಲ್ಲ ಹೊಸದಾಗಿ ಮಾತಾಡಿಕೊಂಡು ನಾವು ಹಾಳು ಮಾಡ್ಕೊಂಡಿದ್ದೀವಿ. ಈಗ ಆರೋಗ್ಯಕ್ಕೆ ಎಷ್ಟು ದುಡ್ಡು ಕಟ್ತಾ ಇದೀವಿ ಅಂದ್ರೆ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಫಾರ್ಮಸ್ಯೂಟಿಕಲ್. ಒಬ್ರಿಗಾದ್ರೂ ವಾಸಿ ಮಾಡ್ತಾ ಇದಾರ? ಇಲ್ಲ. ಸೊ ಇಷ್ಟೆಲ್ಲ ಗೊಂದಲ ಇದೆ. ಆರಾಮಾಗಿ ಜೋಪಾನವಾಗಿ ನಿಮ್ಮ ಮನೆ ಹಿಂದೆ ಬೆಳೆಯೋ ಕಳೆಕಾಯಿ ಬೀಜ, ನಿಮ್ಮ ಮನೆ ಮುಂದೆ ಬೆಳೆಯೋ ಅವರೆಕಾಯಿ, ಇದನ್ನೆಲ್ಲ ಆಯಾ ಸೀಸನ್ ಅಲ್ಲಿ ಅಷ್ಟಷ್ಟು ತಿನ್ನಿ. ದೊಡ್ಡದಾಗಿ ಜಾಸ್ತಿ ತಿನ್ನಕ್ ಹೋಗ್ಬೇಡಿ. ನಮಗೆ ಬೇಕಾಗಿರೋದು ತುಂಬಾ ಕಮ್ಮಿ ಪ್ರೋಟೀನು, 4-5 ಗ್ರಾಮು ಪರ್ ಮೀಲ್. ಅಂದ್ರೆ ನಿಮ್ಗೆ ಹತ್ತತ್ರ ಹಬ್ಬಬ್ಬಾ ಅಂದ್ರೆ 15 ಗ್ರಾಮ್ ಪ್ರೋಟೀನ್ ಪರ್ ಡೇ ಬೇಕು. ನಿಮ್ಮ 300-400 ಗ್ರಾಮ್ ಊಟ ಮಾಡಿದ್ರೆ ಎಲ್ಲ ಸೇರಿ
5 ಗ್ರಾಮ್ ಪ್ರೋಟೀನ್ ಸಾಕು. ನನ್ನ ಲೆಕ್ಕದಲ್ಲಿ ಬರ್ದಿದ್ದೇ ಸಾಕು. ಓಕೆ. ಅದು ರಿಪ್ಲೆನಿಶ್ ಆಗತ್ತೆ, ನಿಮ್ಮ ಕಿಡ್ನಿ ಮೇಲೆ ಒತ್ತಡ ಇರೋದಿಲ್ಲ, ನಿಮ್ಗೆ ಈ ಪ್ರೋಟೀನ್, ಯೂರಿಯಾ, ಕ್ರಿಯಾಟಿನಿನ್, ಡಯಾಲಿಸಿಸ್ ಈ ಗೊಂದಲಗಳೆಲ್ಲ ಇರೋದಿಲ್ಲ. ಸೊ ಜೋಪಾನವಾಗಿರ್ರಿ. ಸರ್ ಹಾಗೇನೆ ಮಿಲ್ಕ್ ಶೇಕ್ ಗಳಲ್ಲಿ ಸ್ವೀಟ್ನರ್ಸ್, ಆರ್ಟಿಫಿಷಿಯಲ್ ಅಯ್ಯೋ, ಅದ್ರ ಬಗ್ಗೆ ಇನ್ನು ಮತ್ತೆ ನಾನು ಅರ್ಧ ಗಂಟೆ ಮಾತಾಡ್ತೀನಿ. ಈಗ ಸ್ಟ್ರಾಬೆರಿ ಫ್ಲೇವರ್, ಮ್ಯಾಂಗೋ ಫ್ಲೇವರ್, ಮಕ್ಕಳಿಗೆ ಎಲ್ಲ ಕೆಮಿಕಲ್ಸ್ ಅವೆ, ಒಂದೂನು ಸಹಜವಾಗಿದ್ದಲ್ಲ. ಇನ್ಕ್ಲೂಡಿಂಗ್ ಶುಗರ್ ಈಸ್ ಸ್ವೀಟ್ನರ್ಸ್, ದೇ ಆರ್ ನಾಟ್ ಈವನ್ ಶುಗರ್ಸ್. ಅರೋಮ್ಯಾಟಿಕ್ ಆಗಿ ಕೆಮಿಕಲ್ಸ್ ರೆಡಿ ಮಾಡಿ ಅದು 1 kg ಆ ಸ್ವೀಟ್ನರ್ ಹಾಕಿದ್ರೆ 1000 kg ಸ್ವೀಟ್ ಆಗ್ಬಿಡುತ್ತೆ. ಅಂದ್ರೆ ಅಷ್ಟು ಭಯಾನಕವಾದ ಕೆಮಿಕಲ್ಸ್ ಅದರಲ್ಲಿರುತ್ತೆ. ಸೊ ಈ ಸ್ವೀಟ್ನರ್ಸ್ ಬಗ್ಗೆ ತುಂಬಾ ಮೋಸ ಇದೆ. ಸೊ ಸಹಜವಾಗಿದ್ದ ತಾಟಿ ನುಂಗು ಬೆಲ್ಲ, ಬೋಯಿನ್ ಬೆಲ್ಲ, ಖಜೂರ್ ಬೆಲ್ಲ, ಇಂಥವು. ಖಜೂರ್ ಬೆಲ್ಲ ಒಳ್ಳೇದು. ನೀವು ನಿಮ್ಮ ಮನೆ ಹಿಂದೆ ಒಂದು ಖಜೂರ್ ಗಿಡ ಹಾಕೊಂಡ್ರೆ ಆ ಹಣ್ಣು ತಂದು ಏನಕ್ಕೆ ಸ್ವೀಟ್ ಬೇಕೋ ಅದಕ್ಕೆ ಹಾಕೊಂಡು ಅದ್ರ ರೆಡಿ ಮಾಡ್ಕೊಂಡು ತಿನ್ನೋದು ಅದ್ಭುತವಾದ ಕ್ರಮ. ಸೊ ಇಂಥದ್ದೆಲ್ಲ ಒಳ್ಳೆ ಸಂಪ್ರದಾಯ, ಪಾರಂಪರಿಕ ಪದ್ಧತಿಗಳನ್ನ ನಾವು ಕೈ ಬಿಟ್ಟಿದ್ದಕ್ಕೆ ನಮಗೆ ರೋಗ ಅನ್ನೋದು ಎರಡನೇ ಮಾತಿಲ್ಲ. ಸರ್ ಈಗ ಮಕ್ಕಳಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತಿದೆ, ಅದ್ರ ಜೊತೆಗೆ ಈ ಅಲರ್ಜೀಸ್ ಜಾಸ್ತಿ ಆಗ್ತಾ ಇದೆ. ಅಲರ್ಜೀಸ್ ಅನ್ನೋದು ಆಟೋ ಇಮ್ಯೂನ್ ಡಿಸೀಸಸ್ ಅಂತಾರೆ. ಸಣ್ಣದಾಗಿ ನೋಡ್ಬೇಕಂದ್ರೆ ಅಲ್ಲಿಗೆ ಹೋದಾಗ ಇಲ್ಲಿಗೆ ಹೋದಾಗ ಸೀನ್ ಬರೋದು ಇದೆಲ್ಲ ಆಗುತ್ತೆ. ಹೋಗ್ತಾ ಹೋಗ್ತಾ ಏನಾಗತ್ತೆ ಅಂದ್ರೆ ಗಂದೆ ಬರುತ್ತೆ, ಸ್ಕಿನ್ ಮೇಲೆ ರ್ಯಾಷಸ್ ಬರ್ತಾ ಇರುತ್ತೆ. ಅಂದ್ರೆ ನಮ್ಮ ಪ್ರತಿರೋಧಕ ಶಕ್ತಿ ನಮ್ಮ ದೇಹದಲ್ಲಿದ್ದ ಅಂಗಾಂಗಗಳನ್ನಾನೇ ನಿಧಾನವಾಗಿ ಟಾರ್ಗೆಟ್ ಮಾಡುತ್ತೆ, ಅದನ್ನ ಅಟ್ಯಾಕ್ ಮಾಡುತ್ತೆ. ಆವಾಗ ಈ ಗೊಂದಲ ಬರುತ್ತೆ. ಆವಾಗ ಹೋಗ್ತಾ ಇದ್ದಂಗೆ ನಿಮಗೆ ಇಮ್ಯೂನ್ ಸಿಸ್ಟಮ್ನ ಸಪ್ರೆಸ್ ಮಾಡಬೇಕು ಅಂದ್ರೆ ಇಮ್ಯುನೋ ಸಪ್ರೆಸೆನ್ಸ್ ಕೊಡಕ್ಕೆ ಶುರು ಮಾಡ್ತಾರೆ. ಅದು ಫಸ್ಟ್ ಹೊಸದ್ರಲ್ಲಿ 1 ಟ್ಯಾಬ್ಲೆಟ್ ವಾರಕ್ಕೊಮ್ಮೆ ತಗೊಂಡ್ರೆ ಪರವಾಗಿರ್ಲಿಲ್ಲ ಅಂತ ಅನಿಸುತ್ತೆ. ಹೋಗ್ತಾ ಹೋಗ್ತಾ ಅದು ದಿವಸ 1 ತಗೊಂಡ್ರೇನೆ ನೀವು ಹೊರಗಡೆ ಬರಕ್ಕಾಗೋದು. ಎಷ್ಟು ಮಟ್ಟಿಗೆ ಅಂದ್ರೆ ಗಾಳಿ ಸೋಕಿದ್ರೂ ಗಂದೆ ಬರುತ್ತೆ, ಬಿಸಿ ಇಲಾಗೋ ಹೋದ್ರೆ ಗಂದೆ ಬರುತ್ತೆ, ನೀರು ಸೋಕಿದ್ರೆ ಗಂದೆ ಬರುತ್ತೆ. ಆ ಮಟ್ಟಕ್ಕೆ ತಲುಪ್ತಾರೆ ಆಟೋ ಇಮ್ಯೂನ್ ಡಿಸೀಸಸ್ ಎಲ್ಲ. ಸರ್ ಬಟ್ ಈ ಕೆಮಿಕಲ್ಸ್ ಇಂದ ಏನೇನ್ ಸಮಸ್ಯೆ ಆಗ್ತಿದೆ ಸರ್ ಮಕ್ಕಳಿಗೆ ಅಂತ? ಈ ಮಿಲ್ಕ್ ಶೇಕ್, ಕೆಲವೊಂದು ಜ್ಯೂಸ್, ಅದರಲ್ಲಿ ಕೆಮಿಕಲ್ಸ್ ಇಂದ ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಆಗಿ ನಿಮಗೆ ಕನ್ಫ್ಯೂಷನ್ ಆಗಿ ಅವಾಗ ಡಾಕ್ಟರ್ ಹತ್ರ ಹೋದಾಗ ಅವರು ಮತ್ತೆ ಇಮ್ಯೂನ್ ಸಪ್ರೆಸೆನ್ಸ್, ಮೋಸ್ಟ್ ಆಫನ್ ಸ್ಟೆರಾಯ್ಡ್ಸ್ ಕೊಡ್ತಾರೆ. ಅದು ಇನ್ನೂ ತೊಂದರೆ ಮಾಡುತ್ತೆ ನಿಮ್ಮ ಕಿಡ್ನಿಗೆ, ನಿಮ್ಮ ಲಿವರ್ಗೆ. ಅವಾಗ ಇನ್ನು ಬೇರೆ ಬೇರೆ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಶುರುವಾಗುತ್ತೆ. ಸೊ ಸಹಜವಾಗಿ ನಮ್ಮ ಪದಾರ್ಥಗಳನ್ನ ನಾವು ಅಡುಗೆ ಮಾಡ್ಕೊಂಡು ತಿಂದ್ರೆ ಈ ಗೊಂದಲ ಇರೋದಿಲ್ಲ. ವೆರಿ ಸಿಂಪಲ್. ಸೊ ಈ ಭಯಾನಕವಾದ ಮಾರ್ಕೆಟ್ ಪ್ರಾಸೆಸ್ಡ್, ಅಲ್ಟ್ರಾ ಪ್ರಾಸೆಸ್ಡ್ ಈ ಆಹಾರ ಪದಾರ್ಥಗಳಿಂದ ನಿಮ್ಮ ಮಕ್ಕಳನ್ನ ದೂರ ಇಡಿ. ಇದಕ್ಕೆ ಒಂದೇ ಒಂದು ಮಾರ್ಗ, ನೀವು ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಈ ವಿಷಯಗಳ ಬಗ್ಗೆ ಅರಿವು ಮೂಡಿಸಲೇಬೇಕು. ನಮ್ಮ ದುರ್ದೈವ ಏನಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಇದೇ ಟಿವಿಗಳಲ್ಲಿ ಇನ್ಫ್ಲೂಯೆನ್ಸರ್ಸು, ಈಗ ಯೂಟ್ಯೂಬ್ಗಳಲ್ಲಿ ಇದೇ ಮಾತುಗಳು. ಒಂದೇ ವಾಲ್ನಟ್ ತಗೊಳ್ರಿ ನಿಮಗೇನು ಬುದ್ಧಿ ಬಂದ್ಬಿಡುತ್ತೆ, ಅಥವಾ ಇನ್ನೊಂದು ಏನೋ ಇದು ತಗೊಳ್ರಿ ಇದಾಗತ್ತೆ. ಸಂಪೂರ್ಣ ಆರೋಗ್ಯ ಇಡೀ ನಿಮ್ಮ ಜೀವನ ಶೈಲಿ ಇರುತ್ತೆ. ಬೆಳಿಗ್ಗೆ ಎದ್ದಾಗಲಿಂದ ಸಾಯಂಕಾಲ ತನಕ ಏನೇನು ಬಾಯಿಗೆ ಹೋಗುತ್ತೆ ಇದೆಲ್ಲಾನು ನಾವು ಗಮನ ಕೊಡಬೇಕು, ಅರಿವು ಮೂಡಿಸ್ಬೇಕು. ಅಂಡ್ ಸ್ವ ಸಹಾಯ ಅಂದ್ರೆ ನಿಮಗೆ ನೀವು ಅಡುಗೆ ಮಾಡ್ಕೊಂಡು ತಿನ್ನೋ ಒಂದು ಮನಸ್ಥಿತಿಯನ್ನ ನಾವು ನಮ್ಮ ಮಕ್ಕಳಿಗೆ ಅಳವಡಿಸ್ಬೇಕು. ಅಂದ್ರೆ ನಾನು ಹೇಳೋದೇನೆಂದ್ರೆ, ನಿಮ್ಮ ಮಗುಗೆ 5 ವರ್ಷ ವಯಸ್ಸು ಬಂದಾಗಲಿಂದಾನೇ ಕಿಚನ್ ಅಲ್ಲಿ ಟ್ರೈನಿಂಗ್ ಕೊಡಬೇಕು. ಇದು ನನ್ನ ಕಡೆಯಿಂದ ಅತಿ ಮುಖ್ಯವಾದ ಅಂಶ. ಪ್ಲೀಸ್ ಟ್ರೈನ್ ಯುವರ್ ಕಿಡ್ಸ್ ಹೌ ಟು ಕುಕ್, ಹೌ ಟು ಸೋಕ್, ಹೌ ಟು ಮೇಕ್ ಥಿಂಗ್ಸ್. ಆ ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಅದನ್ನ ಜಾಗೃತವಾಗಿ ನಿಮ್ಮ ಮಕ್ಕಳಿಗೆ ಅಡುಗೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡಕ್ಕೆ ಶುರು ಮಾಡಿ. ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ, ಈಗ ನೀವು ಬೆಂಗಳೂರು, ಹೈದರಾಬಾದ್ ಅಂತ ದೊಡ್ಡ ನಗರಗಳಲ್ಲಿ ಹೋಗಿ ನೋಡಿದಾಗ ನೀವು ನಿಮ್ಮ ಮಕ್ಕಳನ್ನೇ ಕಾಲೇಜಿಗೋಸ್ಕರ ಅಂತ ಅಲ್ಲಿ ಸೇರಿಸ್ತೀರ. ಅಲ್ಲಿ PGಗಳು, ಹಾಸ್ಟೆಲ್ಗಳಲ್ಲಿ ಭಯಾನಕವಾದ ಇಂಡಸ್ಟ್ರಿಯಲ್ ಫುಡ್ಡು. ಇನ್ಫ್ಯಾಕ್ಟ್ ಮಕ್ಕಳು ಕಾಲೇಜು ಕೋರ್ಸ್ ಮುಗಿಸಿ ಹೊರಗಡೆ ಬರೋಷ್ಟಿಗೇನೆ ಇನ್ನೊಂದು ಡಿಗ್ರಿ ತಗೊಂಡ್ಬರ್ತಾರೆ, ರೋಗದ ಡಿಗ್ರಿನೂ ತಗೊಂಡ್ಬರ್ತಾ ಇದ್ದಾರೆ.
ಸೊ ಇದು ನಾವು ನೋಡ್ತಾ ಇದ್ದೀವಿ. ಸೊ ನಮ್ಮ ಬರುವ ಪೀಳಿಗೆಗಳು ಆಹಾರವನ್ನು, ಆಹಾರದ ಕ್ರಮವನ್ನು, ಆಹಾರ ಶೈಲಿಯನ್ನು ತಮ್ಮ ಕೈಗತ ಮಾಡ್ಕೋಬೇಕು ಅನ್ನೋದು ನನ್ನ ಕಡೆಯಿಂದ ಒಂದು ಮನವಿ. ತಂದೆ ತಾಯಂದರಿಗೆ, ಮಕ್ಕಳಿಗೆ, ಯುವಕರಿಗೆ ಇದು ನನ್ನ ಕಡೆಯಿಂದ ತುಂಬ ಅನುಭವದಿಂದ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಈ ವಿಷಯಗಳ ಬಗ್ಗೆ ಗಮನ ಕೊಡಿ. ಯು ಹ್ಯಾವ್ ಟು ಸ್ಟಾರ್ಟ್ ಟ್ರೈನಿಂಗ್ ಯುವರ್ ಕಿಡ್ಸ್ ಇನ್ ದ ಕಿಚನ್. ಪ್ರತಿಯೊಬ್ಬರು ನಿಮ್ಮ ಕಳೆದುಕೊಂಡಿರೋ ಹೊಟ್ಟೆಯಲ್ಲಿದ್ದ ಸೂಕ್ಷ್ಮ ಜೀವಿಗಳ ಆ ಸಂಗಾತಿಯನ್ನು, ಸಿಂಬಯಾಟಿಕ್ ಸೂಕ್ಷ್ಮ ಜೀವಿಗಳು, ಸಂಗಾತಿ, ನಿಜವಾದ ಸಂಗಾತಿ ಅದು. ನಿಮ್ಮ ಹೆಂಡತಿಗಿಂತ ಅಥವಾ ಹೆಂಗಸರಿಗೆ ಗಂಡನಿಗಿಂತ ಬೇಕಾಗಿದ್ದು ಹೊಟ್ಟೆಯಲ್ಲಿದ್ದ ಸೂಕ್ಷ್ಮ ಜೀವಿಗಳ ಸಮುದಾಯ ಇಬ್ಬರಿಗೂ ಬೇಕು. ಸೊ ಅಂಬಲಿ ಕುಡಿಯೋದನ್ನು ಶುರು ಮಾಡಿರಿ. ನಿಮಗೆ ಆರೋಗ್ಯದಲ್ಲಿ ಅರ್ಧಕ್ಕರ್ಧ ಸಹಾಯ ಅಲ್ಲೇ ಸಿಗುತ್ತೆ. ಯಾಕಂದರೆ ಅಂಬಲಿಯಲ್ಲಿದ್ದ ಈ ಸೂಕ್ಷ್ಮ ಜೀವಿಗಳ ಸಮುದಾಯಗಳು, ಸಂಗಾತಿಗಳು ನಿಮಗೆ 24x7 ಪ್ರೊಟೆಕ್ಷನ್ ಕೊಡ್ತವೆ, ರಕ್ಷಣೆ ಮಾಡ್ತವೆ. ಸೊ ಅತಿ ಅದ್ಭುತವಾದ ವಿಷಯ ಅದು. ಅಂಬಲಿ ಹೆಂಗೆ ಮಾಡ್ಕೋಬೇಕು ಅಂತ ನೀವು ನಿಮ್ಮ M2 ಅಲ್ಲಿ ತೋರಿಸಿದ್ದೀರಾ. ಸೊ ಎಲ್ಲರಿಗೂ ಅದು ಒಂದು ದೊಡ್ಡ ರಕ್ಷಣಾ ಕವಚ ಅದು. ಸೊ ಇದನ್ನೆಲ್ಲ ನಾವು ಅಡುಗೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೇಳಿಕೊಟ್ರೆ ಆರೋಗ್ಯವಾಗಿ ಈ ಡಾಕ್ಟರ್ಗಳಿಂದ ದೂರ ಇರೋದಕ್ಕೆ ಒಂದು ದಾರಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಪ್ರೊಸೆಸ್ಡ್ ಫುಡ್, ಹಾಗೇನೆ ಈ ಮಿಲ್ಕ್ ಶೇಕ್ಸ್, ಪ್ಯಾಕ್ಡ್ ಡ್ರಿಂಕ್ಸ್ ಬಗ್ಗೆ ನೀವು ಸಾಕಷ್ಟು ವಿಚಾರ ಹೇಳಿದ್ರಿ. ಇನ್ಫ್ಯಾಕ್ಟ್ ಎಷ್ಟು ಭಯಾನಕವಾದ ರೀತಿಯಲ್ಲಿ ಇವತ್ತು ಅದೆಲ್ಲ ತಯಾರಾಗ್ತಿದೆ, ಅದರಿಂದ ಎಂತ ಭಯಾನಕ ಕಾಯಿಲೆಗಳು ಮಕ್ಕಳನ್ನ, ಯುವಕರನ್ನ ಆವರಿಸ್ತಾ ಇದೆ, ಅದರಿಂದ ತಂದೆ ತಾಯಿಗಳು ಎಷ್ಟು ಸಫರ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ತುಂಬಾ ಸಂಕ್ಷಿಪ್ತವಾಗಿ ಹೇಳಿದೀರಾ. ಧನ್ಯವಾದ ನಿಮ್ಗೆ. ನಮಸ್ತೆ. ನೋಡಿದ್ರಲ್ಲ, ಮುಂದಿನ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಡಾಕ್ಟರ್ ಖಾದರ್ ಅವರು ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನೋಡ್ತಾ ಇರಿ M2 Health.